ಮೇ ತಿಂಗಳು ಎಂಡ್ ಆಗಿದ ತಕ್ಷಣ ಗುರುಬಲ ಹೋಯಿತು ವೃಷಭ ರಾಶಿಯವರಿಗೆ. ಎಂಜಾಯ್ ಮಾಡಿ. ಈ ಒಂದು ತಿಂಗಳು ಕೂಡ ನಿಮಗೆ ಬಹಳ ಅದ್ಭುತವಾಗಿದೆ. ಏನೇನು ಕೆಲಸಗಳು ಮಾಡಬೇಕು, ಏನೇನು ಸಾಧನೆಗಳು ಮಾಡಬೇಕು, ಡಿಸಿಷನ್ಸ್ ತಗೊಳ್ಬೇಕು, ಪ್ರತಿಯೊಂದನ್ನು ಕೂಡ ವೃಷಭ ರಾಶಿಯವರು ಈ ತಿಂಗಳು ತಗೊಳ್ಳುವಂಥದ್ದು ಬಹಳ ಒಳ್ಳೆಯದು. ಮೇ ತಿಂಗಳು ನಿಮಗೆ ಅದ್ಭುತ. ಇದೇ ಅಲ್ಲದೆ ಬೇರೆ ಗ್ರಹಗಳ ಸಪೋರ್ಟ್ ಮಾಡ್ತಾ ಇದೆ ನಿಮಗೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಡಿಸಿಷನ್ಸ್ ಅನ್ನ ಕೂಡ ತುಂಬಾ ಚೆನ್ನಾಗಿ ತಗೊಂಡ್ಬರ್ಬೋದು, ಏನು ತೊಂದರೆ ಇಲ್ಲ. ಶುಕ್ರ ನಿಮ್ಮ ರಾಶಿಯಲ್ಲೇ ಇದ್ರೆ ಪಂಚಮಹಾಪುರುಷ ಯೋಗದಲ್ಲಿ ಒಂದು ಯೋಗ ಉತ್ಪತ್ತಿ ಆಗುತ್ತೆ, ಅದರ ಮಾಲವ್ಯ ಯೋಗ ಅಂತೀವಿ. ಅದು ನಿಮ್ಗೆ ಈಗಾಗಲೇ ಇತ್ತು. ಹೋದ ತಿಂಗಳು ಒಂದು 15 ದಿನ ಇತ್ತು. ಈ ತಿಂಗಳು ಒಂದು 14ನೇ ತಾರೀಕಿನವರೆಗೂ ಇದೆ ಮಾಲವ್ಯ ಯೋಗ. ಸರಿ, ಈ ಯೋಗ ಉತ್ಪತ್ತಿ ಏನ್ ಮಾಡುತ್ತೆ ನಿಮಗೆ ಅಂತಂದ್ರೆ ಶುಭ ಕಾರ್ಯಗಳು, ಒಂದ್ ಸ್ವಲ್ಪ ಲಕ್ಸುರಿ ಅನ್ನುವಂಥ ಸಿಗುತ್ತೆ. ಅಂಡ್ ಪ್ಲಾನ್, ನೆಕ್ಸ್ಟ್ ಫ್ಯೂಚರ್ಗೆ ಏನೇನು ಬೇಕೋ ಪ್ಲಾನ್ ಮಾಡಿಸೋದು, ಒಂದು ಇನ್ಶೂರೆನ್ಸ್ ಮಾಡಿಸೋದು, ಹೆಲ್ತ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು ಅಂತ ಫ್ಯಾಮಿಲಿ ಸೆಕ್ಯೂರ್ ಮಾಡೋದು. ಆಮೇಲೆ ಸ್ವಲ್ಪ ಏನಾದ್ರು ಒಳ್ಳೆ ಡಿಸಿಷನ್ಸ್ನ, ಮಕ್ಕಳನ್ನ ಓದೋ ವಿದ್ಯಾಭ್ಯಾಸ ಡಿಸಿಷನ್ಸು, ಮಕ್ಕಳ ಮದುವೆ ಡಿಸಿಷನ್ಸು, ಅಥವಾ ನಿಮ್ಮದೇ ಜೀವನದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ತಕ್ಕಂಥದ್ದು, ಫ್ಯಾಮಿಲಿನ ಪ್ರೊಟೆಕ್ಷನ್ ಮಾಡುವಂಥದ್ದು, ಇದೆಲ್ಲ ಸ್ವಲ್ಪ ನಿಮಗೆ ಪಾಸಿಟಿವ್ ಆಗ್ತಾ ಇರುತ್ತೆ. ಅಂಡ್ ಬಟ್ ಒಂದಂತೂ ಸತ್ಯ, ಈ ತಿಂಗಳೇ ನಿಮ್ಮ ಎಂಜಾಯ್ಮೆಂಟ್. ಹಾಗಾದ್ರೆ ಬರೋ ತಿಂಗಳಿಂದ ನಾವು ಹೋಗ್ಬಿಡ್ತೀವಿ ಗುರುಗಳೇ, ಹಂಗಲ್ಲ. ಅದರ ಅರ್ಥ ಯಾವತ್ತೂ ಅದರ ನೆಗೆಟಿವ್ ಆಗಿ ಫೀಲ್ ಮಾಡಬೇಡಿ. ಇಷ್ಟು ದಿನ ಗುರು ನಿಮಗೆ ಹೆಚ್ಚಿನ ಸಪೋರ್ಟ್ ಮಾಡ್ತಾ ಇದ್ರು. ಇನ್ನು ಮುಂದಕ್ಕೆ ಗುರುವಿನ ಸಪೋರ್ಟ್ ಸಿಗಲ್ಲ, ಬೇರೆ ಗ್ರಹಗಳ ಸಪೋರ್ಟ್ ಆಸ್ ಯೂಶುವಲ್ ಆಗಿ ಸಿಗುತ್ತೆ. ಗುರುವಿನ ಸಪೋರ್ಟ್ ಬೇಕಾದ್ರೆ ಗುರು ಶಾಂತಿ ಮಹಾಯಾಗ ಎಲ್ಲರೂ ಮಾಡ್ತಾ ಇರ್ತಾರೆ, ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿ. ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೇನೆ. ಇದ್ರ ಜೊತೆಗೆ ನಾನು ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ನವಗ್ರಹ ಹೋಮ ಒಂದೊಂದು ಗ್ರಹಕ್ಕೂ ಸಹಸ್ರಾಹುತಿ ಹಾಕುವಂಥದ್ದರ ಶನಿ ಶಾಂತಿ ಹೋಮನೂ ಆಗುತ್ತೆ, ಮೃತ್ಯುಂಜಯ ಹೋಮ ಆಗುತ್ತೆ, ಆಯುಷ್ಯ ಹೋಮ, ನಕ್ಷತ್ರ ಹೋಮ ಆಗಿ, ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಹೋಮ ಆಗುತ್ತೆ. ಅದು ಒಂದು ಧನಾಭಿವೃದ್ಧಿಗೆ ಒಂದು ಅನುಕೂಲಕ್ಕೋಸ್ಕರ ಈ ಒಂದು ಹೋಮನ ಮಾಡಿಸ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಗುರುಶಾಂತಿ ಮಹಾಯಾಗ 1 ಲಕ್ಷ ಸ್ವಾಹಕಾರ ನಡೆಯುತ್ತೆ. ದುಡ್ಡು ಕೊಟ್ಟವರೇ ಬರಬೇಕು ಅಂತಿಲ್ಲ, ದುಡ್ಡು ಕೊಡದೇ ಇರೋರು ಬರ್ಬೋದು. ದುಡ್ಡು ಕೊಡೋದಾದ್ರೆ ಏನಾಗಾದ್ರೆ 1001 ರೂಪಾಯಿ ನೀವು ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಕರುಂಗಲಿ ಮಾಲಾ ಅನ್ನುವಂಥದ್ದು ಪ್ರಸಾದ ರೂಪದಲ್ಲಿ ಕೊರಿಯರಿಂದ ಬರುತ್ತೆ. ನಿಮಗೆ ಅಂದ್ರೆ ಅಕ್ಷತೆ ಬರುತ್ತೆ, ಅದರಲ್ಲಿ ಪೂಜೆ ಮಾಡಿದ ಅಕ್ಷತೆ ವಿತ್ ಒರಿಜಿನಲ್ ಸರ್ಟಿಫಿಕೇಟ್ ಬರುತ್ತೆ, ಕರುಂಗಲಿ ಮಾಲೆ ಸರ್ಟಿಫಿಕೇಟು. ಅಂಡ್ ಆ ಮಾಲೆ ನೀವು ಕತ್ತಿಗೆ ಹಾಕೋಬಹುದು. ಅದು ನೆಗೆಟಿವ್ ಎನರ್ಜಿ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ.